ಪತ್ರಕರ್ತರ ಮಿತ್ರರೇ ಮತ್ತು ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳೇ, ಏನು ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಸರ್ಕಾರಕ್ಕೆ ಕಳಿಸ್ತಾ ಇರ್ತಕ್ಕಂಥ ಸಂದೇಶ ಏನಪ್ಪ ಅಂತ ಹೇಳಿದ್ರೆ, ಏನು ಸ್ವತಂತ್ರ ಬಂದು 78 ವರ್ಷಗಳು ಕಳೆದಿದೆ, ಮತ್ತು ಸಂವಿಧಾನ ಜಾರಿಯಾಗಿ 76 ವರ್ಷಗಳು ಕಳೆದಿದೆ. ಆದರೂ ಇದುವರೆಗೂ ದಲಿತರನ್ನು ಶೋಷಿತರಾಗಿ ಉಳ್ಕೊಂಡಿದ್ದಾರೆ. ಇದುವರೆಗೂ ಅವ್ರಿಗೆ ಯಾವುದೇ ರಾಜಕೀಯ ಅಧಿಕಾರದಲ್ಲಾಗಲಿ ಇದುವರೆಗೂ ಅಧಿಕಾರ ನೀಡಿರಲ್ಲ. 135 ವರ್ಷ ಆಳ್ವಿಕೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ನಡೆಸ್ತಾ ಇದೆ. ಆದರೆ 2.5 ವರ್ಷ ಅಂತ ಹೇಳ್ಬಿಟ್ಟು ಏನು ಅವರ ಒಂದು ಸೆಟಲ್ಮೆಂಟ್ ಥರ ಮಾಡ್ಕೊಂಡಿದ್ರು, ಅದು ಇವಾಗ ಕೂಡಿ ಬಂದಿದೆ. ಹಾಗಾಗಿ ಇವಾಗ ಚೇಂಜ್ ಆಗ್ತಾ ಇರ್ತಕ್ಕಂಥ ಸಚಿವ ಸಂಪುಟದಲ್ಲಿ ಸನ್ಮಾನ್ಯ KH ಮುನಿಯಪ್ಪನವರು ಮಾದಿಗ ಸಮುದಾಯಕ್ಕೆ ಸೇರಿದವರಾಗಿರ್ತಾರೆ. ಆದರೆ ಮಾದಿಗ ಸಮುದಾಯ ಕೇಂದ್ರದ ಉಳ್ಕೊಂಡಿದ್ದಾರೆ. ಹಾಗಾಗಿ ಈ ಸಚಿವ ಸಂಪುಟದಲ್ಲಾದರೂ KH ಮುನಿಯಪ್ಪನವರನ್ನು ಸಾಧ್ಯವಾದರೆ ಮುಖ್ಯಮಂತ್ರಿಗಳನ್ನಾಗಿ ಮಾಡಬೇಕು. ಇಲ್ಲದೇ ಇದ್ದ ಪಕ್ಷದಲ್ಲಿ ಕನಿಷ್ಠ ಉಪಮುಖ್ಯಮಂತ್ರಿಯನ್ನಾದರೂ ಮಾಡಿ ಈ ಜನಾಂಗಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕಂತ ಈ ಪತ್ರಿಕಾಗೋಷ್ಠಿ ಮುಖಾಂತರ ಕರ್ನಾಟಕ ಸರ್ಕಾರದ ಹೈಕಮಾಂಡ್ ಬಳಿ ನಾವು ಒತ್ತಾಯಿಸ್ತೀವಿ. ಇದುವರೆಗೆ ಹೇಳಿದಂಗೆ ವಿಜಯವರು ಏನು ಹೇಳಿದ್ರು, ಭಾರತಕ್ಕೆ ಸಂವಿಧಾನ ಪ್ರಕಾರ ಸ್ವಾತಂತ್ರ್ಯ ಬಂದು ಈ ದೇಶಕ್ಕೆ 78 ವರ್ಷ ಆಗಿದೆ. ಸಂವಿಧಾನ ಜಾರಿಯಾಗಿ 75 ವರ್ಷಗಳಾಗಿದೆ. ಆದರೂ ಇವತ್ತರೆಗೂ ದಲಿತರ ಓಟ್ಗಳಿಂದ ಅಧಿಕಾರಕ್ಕೆ ಬಂದಿರತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳು ದಲಿತರಿಗೆ ರಾಜಕೀಯ ಅಧಿಕಾರಗಳನ್ನ ಗದ್ದುಗೆ ಕೊಡೋದ್ರಲ್ಲಿ ಎಲ್ಲ ಸರ್ಕಾರಗಳು ವಿಫಲವಾಗಿದೆ. ನಾಮಕಾವಸ್ಥೆ ಮಾತ್ರ ಕೆಲವು ಪೋಸ್ಟ್ಗಳನ್ನು ಕೊಡ್ತದೆ. ಆದರೆ 70 ವರ್ಷದಿಂದ ನಿರಂತರವಾಗಿ ದುಡಿದಿರ್ತಕ್ಕಂಥ ಆ ಸಮುದಾಯದ ಎಡಗೈ ಸಮುದಾಯದ KH ಮುನಿಯಪ್ಪನವರಿಗೆ ಈ ಸಾರಿ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು. ಅಕಸ್ಮಾತ್ ಏನಾದರೂ ಇದಾದರೆ ಅವರಿಗೆ DCM ಹುದ್ದೆ ಕೊಡಬೇಕು ಅಂತ ಎಂದು ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಾವು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೀವಿ. ದಯವಿಟ್ಟು ಅವ್ರಿಗೇನೋ ಕೊಡಲಿಲ್ಲ ಅಂದರೆ ಮುಂದಿನ ಚುನಾವಣೆಗಳಲ್ಲಿ ನಾವೆಲ್ಲ ತಮ್ಮ ಸರ್ಕಾರಗಳ ವಿರುದ್ಧ, ತಮ್ಮ ಪಕ್ಷದ ವಿರುದ್ಧ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಭೆಯಲ್ಲಿ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ವಿ. ಜೈ ಭೀಮ್, ಜೈ ಭಾರತ್. ಸಂಘಟನೆಗಳ ಒಕ್ಕೂಟ, ಮಾದಿಗ ದಂಡೋರದ ಪದಾಧಿಕಾರಿಗಳ ಎಲ್ಲ ಸಮ್ಮುಖದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈಗ ಪರಿಶಿಷ್ಟ ಜಾತಿ ಜನಾಂಗದಲ್ಲಿ ಒಳ ಮೀಸಲಾತಿಯ ವಿಚಾರದಲ್ಲಿ ಏನು ನಮ್ಮ ಮಾದಿಗ ಸಮುದಾಯ ಕರ್ನಾಟಕ ರಾಜ್ಯದಲ್ಲಿ ಬಹುಸಂಖ್ಯಾತರಾಗಿ ಇದ್ದೀವಿ. ಆ ಬಹುಸಂಖ್ಯಾತರಾಗಿರುವ ಕಾರಣ ನಮ್ಮ ಈಗ ಕೊಡುವ ಸಚಿವ ಸಂಪುಟಗಳಲ್ಲಿ ಏನಿವಾಗ DK ಶಿವಕುಮಾರ್ ಅವರು CM ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾಗಿದ್ದಾರೆ. ಅವ್ರಿಗೆ ಇದು ಮಾಡಿ ನಮ್ಮ KH ಮುನಿಯಪ್ಪನವರಿಗೆ CM ಪೋಸ್ಟನ್ನು ಕೊಡಬೇಕು, ಮುಖ್ಯಮಂತ್ರಿ ಸೀಟನ್ನು ಕೊಡಬೇಕು. ಬಹುಸಂಖ್ಯಾತರಾಗಿರುವ ಮಾದಿಗರಿಗೆ ಕನಿಷ್ಠ ಪಕ್ಷ DCM ಆದ್ರೂ ಮಾದಿಗ ಸಮುದಾಯದ KH ಮುನಿಯಪ್ಪನವರು ಕೊಡಬೇಕು. ಕೊಡದಿದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠವನ್ನು ಕಳಿಸ್ತೀವಿ ಮತ್ತು ಹೋರಾಟಗಳನ್ನು ನಾವು ರೂಪಿಸಬೇಕಾಗ್ತದೆ. ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.